ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಮಕ್ಕಳು ಸ್ಕೂಲು ಇಲ್ಲರಾಗ ಮಕ್ಕಳು ಮನೆಯಾಗಿದ್ದಾಗ ನನ್ನ ದಿನಚರಿ ಯಾವ ಥರ ಇರುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಯೂಟ್ಯೂಬ್ ಗೆಳತಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಫ್ರೆಂಡ್ಸ್. ಈಗಿಲ್ಲೇ ನಾನು ಮಾಮೂಲಿ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಬಿಸಿನೀರು, ನಿಂಬೆಹಣ್ಣು ಮತ್ತು ಬಿಸಿನೀರು ಮತ್ತು ಜಲ್ಜೀರ ಹಾಕ್ಯಟ್ಟ ನೀರು ಕಾಯಿಸಿ ಕೊಟ್ಟನೆ. ಮತ್ತು ಅವ್ರು ಕುಡಿದ್ರು, ಸ್ವಲ್ಪ ನಾನು ಕುಡಿದು, ಮತ್ತು ಇಲ್ಲಿ ಮನೆ ಕಸ ಎಲ್ಲ ಹುಡುಗಿ ಮತ್ತು ಮನೆಗಿನಿ ಎಲ್ಲ ಒರೆಸಿ ಮತ್ತು ಬಾಗಿಲು ಮುಂದೆಲ್ಲ ರಂಗೋಲಿ ಹಾಕಿದಾದ್ಮೇಲೆ ಇಲ್ಲಿ ಸ್ವಲ್ಪ ತಂಡಿರೋದ್ರಿಂದ ಬೆಳಗ್ಗೆ ಇವತ್ತು ಟೀ ಮಾಡೋಣ ಅಂತೇಳಿ ಟೀ ಮಾಡಿದೆ. ನನ್ನ ಮಕ್ಕಳು ಸ್ವಲ್ಪ ನೆಗಡಿ ಹೇದೈತೆ ಅಂತ ಹೇಳಿ ಅನ್ನಕತ್ತಿದ್ರೆ ಸ್ವಲ್ಪ ಗಂಟ್ಲೆಲ್ಲ ಕೆರೆದಂಗೆ ಆಗ್ತಿತ್ತು. ಮತ್ತು ಅವ್ರಿಗೇನು ಎಲ್ಲ ಸೇರಿ ಹಾಲೇನು ಬ್ಯಾಡ ಇವತ್ತು ಅಂತೇಳಿ ಕೇಟ ನಾನು ಅಲ್ಲ ಹಾಕಿ ಎಲ್ಲ ಚಲೋ ಅಂತಗ ಟೀ ಮಾಡ್ಕೊಟ್ಟ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ಲರಿಗೆ ಟೀ ಕೊಟ್ಟನೆ. ಟೀ ಎಲ್ಲ ಕುಡ್ದಾದ್ಮೇಲೆ ಮತ್ತು ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ರವೆ ದೋಸೆ ಮಾಡ್ಕೊಳಕತ್ತೀನಿ. ಹಾಗಾಗಿ ಸ್ವಲ್ಪ 1-2.5 ಕಪ್ಪು ರವೆ ಮತ್ತು 1 ಕಪ್ನಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೆ. ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ. ರವಾನ ಸ್ವಲ್ಪ ಹಂಗೆ ಫಸ್ಟ್ ನೀರು ಹಾಕ್ಲಾರನ್ನ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡು ಆದಮೇಲೆ ಮತ್ತು ನಾನು ನೆನೆಸಿದ್ದ ಅವಲಕ್ಕಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮತ್ತೊಂದಿಟ್ಟು ರುಬ್ಕೊಂಡು ಈಗ ಇಲ್ಲಿ ಈ ಥರ ದೋಸೆಗೆ ಯಾವ ಥರ ಬೇಕು ಬ್ಯಾಟರ್ ಆ ಥರ ರೆಡಿ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ್. ಅದು ರೆಡಿ ಆಯ್ತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟನೆ. ಈ ಕಡೆ ಚಟ್ನಿನೂ ಮಾಡ್ಕೊಳಕತ್ತೀನಿ. ಚಟ್ನಿಗೆ 1 ಮುಖ ಶೇಂಗಾ ಮತ್ತು ಸ್ವಲ್ಪ ಹಸಿ ಎಲ್ಲ, ಬೆಳ್ಳುಳ್ಳಿ ಮತ್ತು ಇದು ಹುಂಚೆಹಣ್ಣು, ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ. ನಾನು ಮೆಣಸಿನ್ಕಾಯಿ ಹಾಕೊಂಡಿಲ್ಲ. ಖಾರದ ಪುಡಿ ನಮ್ಮದು ಚಲೋನೇ ಇರ್ತೈತಿ, ನಮ್ಗೆ ಅದು ಅಂದರೆ ಇಷ್ಟ. ಹಾಗಾಗಿ ನಾನು ಖಾರದ ಪುಡಿ ಹಾಕೊಂಡು ಕೇಟ ನಾನು ಚಟ್ನಿ ರುಬ್ಕೊಂಡೆ. ಚಟ್ನಿನೂ ಈ ಕಡೆ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ನಿಮ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ಗಟ್ಟಿ ಬೇಕಂದ್ರೆ ಗಟ್ಟಿ. ನಾನು ಸ್ವಲ್ಪ ತೆಳ್ಳಗನ ಮಾಡ್ಕೊಂಡೀನಿ. ಈಗ ಈ ಕಡೆ ದೋಸೆ ಮಾಡ್ಕೊಳಕತ್ತೀನಿ. ಫಸ್ಟ್ ನನ್ನ ಮಕ್ಕಳಿಗೆ ಸಣ್ಣ ಸಣ್ಣ ಮಿನಿ ದೋಸೆ ಮಾಡಿಕೊಡ್ತಾರಲ್ಲ ಆ ಥರ ಅವ್ರಿಗೆ ಮಿನಿ ದೋಸೆ ಅಂದರೆ ಭಾಳ ಇಷ್ಟ. ಹಾಗಾಗಿ ಅವ್ರಿಗೆ ಸಣ್ಣ ಸಣ್ಣ ದೋಸೆ ಮಾಡಿದ್ನೆ. ದೋಸೆ ಮಾಡಿ ಮತ್ತು ನನ್ನ ಮಕ್ಕಳಿಗೆಲ್ಲ ನಾಷ್ಟ ಹಾಕಿಕೊಟ್ನೆ. ಆಮೇಲೆ ಈಗ ನನ್ನ ಮಕ್ಳಿಗೂ ಎಲ್ಲ ಹಾಕಿಕೊಟ್ಟಾದ್ಮೇಲೆ ಸ್ವಲ್ಪ ದೊಡ್ಡ ನಮ್ಮ ಮನೆಯವ್ರಿಗೂ ಮತ್ತು ನಮಗೂ ನಾಷ್ಟ ಹಾಕ್ಕೊಂಡು ನಾಷ್ಟ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ನಾವು ಮಕ್ಕಳು ಸ್ಕೂಲ್ ಇಲ್ಲರೊಳಗೆ ನಮ್ಮದು ಈ ಥರ ರೂಟೀನ್ ಇರ್ತೈತಿ. ಸ್ವಲ್ಪ ಲೇಟಾಗಿ ಹೇಳ್ತೀವಿ ಮತ್ತು ಯಾಕಂದರೆ ಇಲ್ಲಿ ಥಂಡಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೇಳಕ್ಕೆ ಮನಸ್ಸಾಗಂಗಿಲ್ಲ, ಜಾಸ್ತಿ ಥಂಡಿ ಐತಿ. ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಜಾಸ್ತಿ ಥಂಡಿ ಇರುತ್ತಲ್ಲ, ಲೇಟಾಗಿ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀವಿ. ಮತ್ತು ಆಮೇಲೆ ನಾನು ನಮ್ಮ ಮಕ್ಕಳಿಗೆಲ್ಲ ನಾಷ್ಟ ಮಾಡಿಕೊಟ್ಟು ಮತ್ತು ಈಗ ನಮ್ಮ ಮನೆಯವ್ರಿಗೂ ನಾಷ್ಟ ಮಾಡ್ಕೊಳಕತ್ತೀನಿ. ನಾಷ್ಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಕಸ ಎಲ್ಲ ಹುಡುಗಿದ ಆಮೇಲೆ ಮನೆಯೆಲ್ಲ ಒರೆಸಿದ್ನೆ. ಮತ್ತು ಇನ್ನೇನಿಲ್ಲ, ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಮತ್ತು ನಾನು ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಗೆದು ಹಾಕಿ ಈಗ ಇಲ್ಲಿ ನಾನು ನಾಷ್ಟ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರೂ ಅವರು ಮಕ್ಕಳ ಜೊತೆನ ತಿಂದರು, ಜಲ್ದಿನ ಜಳಕ ಮಾಡಿದ್ರು. ಅವರು ಫ್ರೆಶ್ ಆಗಿ ಮತ್ತು ತಿಂದ್ರು ಅವರು. ಆಮೇಲೆ ನಾನು ಇನ್ನೇನಿಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಒಗೆದಾಕಿ ನಾನು ನಾಷ್ಟ ಎಲ್ಲ ಮುಗಿಸ್ಕೊಂಡೆ. ಹಿಂಗೆ ನೋಡ್ರಿ, ಇಲ್ಲ ನನ್ನ ಮಕ್ಳಿಗೇನು ತಿನ್ನಾಕ್ತಿದ್ರು, ಅದನ್ನ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡೀನಿ. ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಮಧ್ಯಾಹ್ನದಿಂದ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಮತ್ತು ಮಧ್ಯಾಹ್ನದಿಂದ ಒಮ್ಮೆ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡೀನಿ. ಸಾಯಂಕಾಲ ಅಂದ್ರೆ ನಮ್ಮ ಮನೆಯವರು 1-2-3 ಗಂಟೆಗೆ ಮಾರ್ಕೆಟಿಗೆ ಹೋಗಿದ್ರು. ಈಗ 5 ಗಂಟೆ ಸುಮಾರಾಗೈತಿ. ಇದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಸಾಯಂಕಾಲ. ಸ್ವಲ್ಪ ತಂಡಿರೋದ್ರಿಂದ ಸ್ವಲ್ಪ ಬಟ್ಟೆ ತೊಗೊಂಬಂದಿದ್ರು, ಗರಂ ಬಟ್ಟೆ ಇನ್ನೊಂದಿಷ್ಟು ಮಕ್ಕಳಿಗೆ ಬೇಕು ಅಂತೇಳಿ ಕೇಟ ಹೊರಗೆ ಹಾಕೊಂಡು ಹೋಗಿರಲಿಲ್ಲ. ಹಾಗಾಗಿ ನನ್ನ ಮಕ್ಳಿಗೆ ತೊಗೊಂಡ್ರೆ ನೋಡಿ, ನನ್ನ ಮಗಳಿಗೆ ಖುಷಿಯಾಗಿ ಡ್ಯಾನ್ಸ್ ಮಾಡತ್ತಾಳ ನೋಡ್ರಿ. ಆಕಿನ ಬಟ್ಟೆ ಎಲ್ಲ ತೊಗೊಂಡು ಕೇಟ ಮತ್ತು ಅವನ್ನ ನಿಮ್ಮ ಜೊತೆ ತೋರ್ಸಾಕ್ತೀನಿ ನೋಡ್ರಿ. ನನ್ನ ಮಕ್ಕಳಿಗೆ ಅರಿವಿ ಮತ್ತು ನನಗೊಂದು ಸ್ವೆಟರ್ ಇರಲಿಲ್ಲ, ಹಾಗಾಗಿ ಒಂದು ಸ್ವೆಟರ್ ತೊಗೊಂಡು ಬಂದಾರ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೆ ನೋಡ್ರಿ. ಈ ಥರ ತಂದಾರ ಮಕ್ಕಳಿಗೆ ಬಟ್ಟೆ. ಇವನ್ನೆಲ್ಲ ಮತ್ತು ನನ್ನ ಮಕ್ಕಳಿಗೆ ತೋರಿಸಿ ನೋಡಿ ತಂದ ತಕ್ಷಣ ಅವ್ರಿಗೆ ಹಾಕೋಬೇಕಂತ ಹಠ ಮಾಡಿದರು. ಮತ್ತು ನಾನು ಆಯ್ತು ಹಾಕೋರಿ ಅಂತಂದೆ. ಹಾಕೊಂಡು ನಾವು ಆಟ ಆಡೋಕೆ ಹೋಗಿ ಇವತ್ತು ಅಂತಂದೇಟ ಅಂದರು ಅಂತ. ಹ್ಞೂ ಆಯ್ತಾಳ ಹಾಕೊಂಡು ಹೋಗ್ರಿ ಅಂತ ಹೇಳ್ಕೇಟ ಮತ್ತು ಹಾಕಿದ್ನೆ ಅವ್ರಿಗೆ ಫ್ರೆಂಡ್ಸ್. ಇದ್ರೊಳಗೆ ನನ್ನ ಮಕ್ಳಿಗೆ ಹಾಕಿದ್ರು ತೋರಿಸಿ ನೋಡ್ರಿ ಹೆಂಗೈತಿ. ಅವ್ರಿಗೆ ಮಸ್ತ್ ಕಾಣತ್ತಿದ್ರು, ಸೂಪರಾಗಿ ಅವು ಅರಿವಿ. ಈಗ ನೋಡ್ರಿ ಇಲ್ಲಿ ಹಾಕೊಂಡು ನಿಂತಾರೆ. ನನ್ನ ಮಗಳಂತೂ ಸಣ್ಣಾಕಿ ಗೋಬಿ ಮರಿ ಥರ ಮಸ್ತಾಗಿ ಕಾಣತ್ತಿದ್ಲು ನೋಡ್ರಿ. ನಮಗೆ ಚೀಸ್ ಮಾಡತ್ತಾರ ಅವ್ರು. ನಿಮಗೆ ಪುಟ್ಟಾನಿ ಬ್ಲಾಕ್ ಇದು, ಜಾಸ್ತಿ ದೊಡ್ಡದೇನು ಶೇರ್ ಮಾಡಿಲ್ಲ. ಪ್ಲೀಸ್ ನನ್ನ ವಿಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪೂರ ನೋಡಿ, ಅರ್ಧ ನೋಡಬೇಡ್ರಿ, ಫುಲ್ ವಾಚ್ ಮಾಡಿ
ಕಮೆಂಟ್ ಮಾಡಿ ಹೆಂಗಿತ್ತಂತ ಹೇಳ್ರಿ ಫ್ರೆಂಡ್ಸ್. ಈಗೆಲ್ಲ ಮತ್ತೆ 5 ಗಂಟೆ ಆಗಿತ್ತು. ಅವರು ರೆಡಿಯಾಗಿ ನನ್ನ ಮಕ್ಕಳು ಆಟ ಆಡೋಕೆ ಹೋಗ್ತೀನಂತ ಪಾರ್ಕಿಗೆ ಹೋದರು. ಮತ್ತು ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗಿದ್ರು. ಆಮೇಲೆ ನಾನು ಸ್ವಲ್ಪ ನಮ್ಮ ಮನೆಯವ್ರು ಮಾರ್ಕೆಟಿಂದ ಇದನ್ನು ತೊಗೊಂಡು ಬಂದಿದ್ರು. ಏನಂದ್ರೆ ಸ್ವಲ್ಪ ಅಲ್ಲೇ ತರಕಾರಿನೂ ತೊಗೊಂಡು ಬಂದಿದ್ರಲ್ಲ. ಹಾಗಾಗಿ ಇವತ್ತು ನಾನು ಖಾಲಿ ಇದ್ದೀನಿ. ಮತ್ತು ನಾಳೆಗೆ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸೋದು ಇದೆಲ್ಲ ಕರ್ಕೊಂಬರೋದು ಇದೆಲ್ಲ ಇರ್ತೈತಿ. ಇವಾಗ ಫ್ರೆಶ್ ಆಗಿರುತ್ತಲ್ಲ ತರಕಾರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಕೇಟ ನಾನು ಈಗನ ಕ್ಲೀನ್ ಮಾಡ್ಕೊಳತ್ತೆ ನೋಡ್ರಿ. ಒಂದು ಪೇಪರ್ ಹಾಸ್ಕೊಂಡಿನಿ ಕೆಳಗೆ, ಯಾಕಂದ್ರೆ ಹೊಲಸು ಇರ್ತೈತಲ್ಲ. ಹಾಗಾಗಿ ಪೇಪರ್ ಹಾಸ್ಕೊಂಡ್ಕೇಟ ನೀಟಾಗಿ ಒಂದು ಕಟ್ ಮೆಂತ್ಯ, ಮತ್ತು ಇಲ್ಲಿ ಬತ್ವ ಅಂತ ಸಿಗುತ್ತೆ, ಮತ್ತೊಂದು ಕಟ್ ಪಾಲಕ್, ಸ್ವಲ್ಪ ಮಟರು, ಹಸಿ ಬಟಾಣಿ ಸಿಗ್ತಾವೆ ಈಗ ಥಂಡಿದಿಂದಾಗ. ಹಾಗಾಗಿ ಅವನು ಸ್ವಲ್ಪ ತೊಗೊಂಡು ಬಂದಿದ್ರು. ಈಗ ಇಲ್ಲಿ ಥಂಡಿದಿಂದಾಗ ತಪ್ಪಲು ಪಲ್ಯ ಸಿಗುತ್ತೆ. ಆಮೇಲೆ ಬೇಸಿಗೆದಾಗ ಏನು ತಪ್ಪಲು ಪಲ್ಯ ಅಲ್ಲ, ಏನು ತರಕಾರಿನ ಸಿಗಲ್ಲ ಜಾಸ್ತಿ. ಬರೀ ಕುಂಬಳಕಾಯಿ, ಇಲ್ಲ ಅಂದ್ರೆ ಅದೇ ಬೀಟ್ರೋಟು, ಇಲ್ಲಾಂದ್ರೆ ಲೌಕಿ, ಇವನ್ ಬಿಟ್ಟರೆ ಮತ್ತೇನು ತರಕಾರಿ ಜಾಸ್ತಿ ಸಿಗಂಗೆ ಇಲ್ಲಿ ಈ ಕಡೆ. ಹಾಗಾಗಿ ಈಗ ಚಲೋ ತರಕಾರಿ ಸಿಗುತ್ತಾ. ಆಮೇಲೆ ತಪ್ಪಲು ಪಲ್ಯನೂ ಈಗ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಕಟ್ಟ ನಮ್ಮ ಮನೆಯವರು ತಪ್ಪಲು ಪಲ್ಯ ತೊಗೊಂಡಾರ. ಅದು ಬತ್ವ ತಿಂದ್ರಂದ್ರೆ ಹೊಟ್ಟೆಗಿನೆಲ್ಲ ಹಳ್ಳು ಕರಗ್ತಾವಂತ, ಅದು ಭಾಳ ಹೆಲ್ತಿಗೆ ಒಳ್ಳೇದೈತಂತ. ನಮ್ಮ ಕಡೆ ಏನೋ ಅದು ಸಿಗಂಗಿಲ್ಲ ಒಟ್ಟ ಬತ್ವ ಅಂತ, ಈ ಕಡೆನೇ ಸಿಗುತ್ತಾ. ಆದ್ರೆ ನನಗದು ಗೊತ್ತಿರಲಿಲ್ಲ ಮಾಡೋದು. ಮತ್ತು ಇಲ್ಲಿ ನಮ್ಮ ಮನೆಯವ್ರ ಜೊತೆ ಡ್ಯೂಟಿ ಮಾಡೋರು ಅವ್ರ ವೈಫು ನನಗೆ ಒಂದು ಸರಿ ಹೇಳ್ಕೊಟ್ಟಿದ್ರು, ಈ ಥರ ಮಾಡಿದ್ರೆ ಚಲೋ ಆಗುತ್ತಿದ್ದು ಮಾಡಿರಿ ಅಂತ ಹೇಳ್ಕೇಟ. ಹಾಗಾಗಿ ಆವಾಗಿಂದ ನಮ್ಮ ಮನೆಯವರು ತೊಗೊಂಡು ಬರ್ತಾರೆ. ನಾನು ಮಾಡೋಕ್ಕೆ ಕಲ್ಕೊಂಡಿನಿ. ಮಾಡಿದ್ರಂದ್ರೆ ನಿಮ್ಮ ಜೊತೆ ಯಾವ ಥರ ಅದನ್ನು ಪಲ್ಯದ ರೆಸಿಪಿ ಶೇರ್ ಮಾಡ್ಕೊತೀನಿ. ಅದೇನು ಭಾಳ ಈಜಿ, ಆಲೂಗಡ್ಡೆ ಒಳಗೆ ಹಾಕಿ ಮಾಡೋದು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾಡಿದ್ರಂದ್ರೆ. ಈಗಷ್ಟು ಮೆಂತ್ಯ ಪಲ್ಯ ಮತ್ತು ಬತ್ವ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮಟರ್ನು ಎಲ್ಲ ಸುಲ್ಕೊಂಡು ನೋಡ್ರಿ ಫ್ರೆಂಡ್ಸ್. ಯಾಕಂದರೆ ಇವನ್ನೆಲ್ಲ ಸುಲ್ಕೊಳ್ಳೋತ್ಲೇ ಸ್ವಲ್ಪ ಟೈಮ್ ಹಿಡಿತೈತಿ. ಹಾಗಾಗಿ ಅಷ್ಟು ನೀಟಾಗಿ ಸುಲ್ಕೊಂಡೆ. ಪಾಲಕ್ಕು ಎಲ್ಲ ಅದ್ರೊಳಗೆ ತಪ್ಪಲನ ಕಮ್ಮಿ ಸಿಕ್ತು ನಮಗೆ, ಅದ್ರ ಕಸನ ಜಾಸ್ತಿ ಸಿಕ್ತು ನೋಡ್ರಿ ಫ್ರೆಂಡ್ಸ್. ಈ ಥರ ಇತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಫುಲ್ ವಾಚ್ ಮಾಡಿ ವಿಡಿಯೋ. ಬಾಯ್. ಇವನ್ನ ಅಷ್ಟು ಎಲ್ಲ ಫ್ರಿಜ್ಜಿಗೆ ಇಟ್ಕೊಳ್ಬೇಕು ನೋಡ್ರಿ. ಈಗ ಫ್ರಿಜ್ಜಿಗೆಲ್ಲ ಇಟ್ಕೊತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.